ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ವಿ. ತಮಗೆಲ್ಲರಿಗೂ ಈ ಆನ್ಲೈನ್ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ನಾವು ಇಷ್ಟು ದಿನ ನಾವು ಭಿನ್ನ ರಾಶಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಫ್ರಾಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಫ್ರಾಕ್ಷನ್ ಅಲ್ಲಿ ಸಬ್ಸ್ಟ್ರಾಕ್ಷನ್ ಅನ್ನು ನೋಡೋಣ, ವ್ಯವಕಲನವನ್ನು ನೋಡೋಣ ಬನ್ನಿ. ಸೊ ಭಿನ್ನ ರಾಶಿಗಳ ವ್ಯವಕಲನ. ಭಿನ್ನ ರಾಶಿಗಳ ವ್ಯವಕಲನ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್. ಬನ್ನಿ, ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಳಿಬೇಕು ಭಿನ್ನ ರಾಶಿಗಳನ್ನ ಅಂತ ನೋಡೋಣ. ಯಾವುದಾದ್ರೂ ಫ್ರಾಕ್ಷನ್ ತಗೋರಿ. ಈಗ ಸದ್ಯ ನಾವೇನ್ ಮಾಡೋಣ ಅಂದ್ರೆ ಡಿನೋಮಿನೇಟರ್ಸ್ ಈಕ್ವಲ್ ಇರೋದು ಅಂದ್ರೆ ಛೇದಗಳು ಸಮನಾಗಿದ್ದನ್ನ ನಾವು ಗುರುತು ಮಾಡೋಣ. ಫಸ್ಟ್ ಮೊದಲನೇದೊಂದು ಉದಾಹರಣೆ ನೋಡೋಣ. 8/13 ಮೈನಸ್ 2/13 ಇದೊಂದು ಉದಾಹರಣೆ ನೋಡೋಣ. ಫಸ್ಟ್ ಕಳೆಯೋದು ಛೇದಗಳು ಸಮನಾಗಿದ್ದಾಗ ಡಿನೋಮಿನೇಟರ್ಸ್ ಆರ್ ವೆನ್ ಡಿನೋಮಿನೇಟರ್ಸ್ ಆರ್ ಈಕ್ವಲ್ ದ ಸಬ್ಟ್ರಾಕ್ಷನ್ ಏನು ಮಾಡ್ಕೊಂಡು ನೋಡ್ರಿ. ಛೇದಗಳು ಸಮನಾಗಿದ್ದಾಗ ಒಂದು ಬಾರಿ ಬರ್ಕೋಬೇಕು ಕ್ಲೀನ್ ಆಗಿ, ಅಂದ್ರೆ ಛೇದನ ಒಟ್ಟ ಕಳಿಬಾರ್ದು. 13 ಒಂದ್ಸಲ ಬರ್ಕೋಬೇಕು. ಅಂಶದಾಗ 8ರಲ್ಲಿ 2 ಕಳಿಬೇಕು. 8 ಮೈನಸ್ 2 8ರಾಗ 2 6 6/13. ಇದು ಯಾವ ಭಿನ್ನ ರಾಶಿ? ದ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಸಮ ಭಿನ್ನ ರಾಶಿ. ಸೊ ಇದು ಕ್ಯಾನ್ಸಲ್ ಆಗಲ್ಲ, ಕಡ್ತಾ ಹೋಗಲ್ಲ. ಸೊ ಇಲ್ಲಿ ಹೇಳಿತ್ತು ಇದೇ ಉತ್ತರ. ಸೊ ನೋಡಿ ಎಷ್ಟು ಸಿಂಪಲ್ ಇದೆ. ಬನ್ನಿ ಇನ್ನೊಂದು ನೋಡೋಣ. ನೋಡ್ರಿ 9/10 ಮೈನಸ್ 3/10 ನೋಡ್ರಿ. ಇದೊಂದು ಲೆಕ್ಕ ನೋಡ್ರಿ. ಛೇದಗಳು ಅಂದ್ರೆ ಡಿನೋಮಿನೇಟರ್ ಈಕ್ವಲ್, ಛೇದ ಸಮನಾಗೈತಿ, ಒಂದು ಬಾರಿ ಬರ್ಕೊಡ್ರಿ. ಸೊ ಇದ್ರಾಗ ಇದನ್ನ ಕಳಿಬೇಕು. 9 ಮೈನಸ್ 3. ಸೊ ನೋಡ್ರಿ 9ರಲ್ಲಿ 3 ಕಳೆದ್ರೆ 6 6/10. ಇದನ್ನ ನೋಡ್ರಿ, ಇದು ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 2 3s 2 5s. ಸೊ 3/5 ಉಳಿತು. ಇದು ಮತ್ತೆ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್. ಇದು ಯಾವ ಫ್ರಾಕ್ಷನ್? ಪ್ರಾಪರ್ ಅಂದ್ರೆ ಸಮಭಿನ್ನ ರಾಶಿ. ಸೊ ಇದು ಇಲ್ಲಿಗೆ ಬಂತು, ಅಂದ್ರೆ ಇದು ಕನಿಷ್ಠ ರೂಪ, ಇದು ಉತ್ತರ. ಸೊ ನೋಡ್ರಿ ಎಷ್ಟು ಸುಲಭವಾಗಿದೆ. ಈ ರೀತಿ ಅತಿ ಸುಲಭವಾದಂಥ ಲೆಕ್ಕಗಳೇ ಈ ಸಬ್ಸ್ಟ್ರಾಕ್ಷನ್, ಎಡಿಷನ್ ಬಹಳ ಸಿಂಪಲ್ ಇರುತ್ತೆ. ಎಷ್ಟೋ ಜನಕ್ಕೆ ಫ್ರಾಕ್ಷನ್ ಅಂದ ತಕ್ಷಣ ದೊಡ್ಡ ಭಯ, ಯಪ್ಪ ಭಿನ್ನ ರಾಶಿನ ಅಂತಾರೆ. ಬಹಳ ಸಿಂಪಲ್ ಆಗಿ ನಾವು ತಿಳಿಸ್ಕೊಡ್ತೀವಿ. ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿ, ಇನ್ನು ಯಾರಿಗೆಲ್ಲ ನಮ್ಮ ಆನ್ಲೈನ್ ತರಗತಿಗಳು ಬೇಕು ಅನ್ಸುತ್ತಾ ಅವರೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮನ್ನು ಈಗಲೇ ಏನು ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಈಗಲೇ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಮಾಡ್ರಿ. ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. 9449771212 ಅಥವಾ 9900206243 ನಂಬರ್ಗೆ ಈಗಲೇ ಕರೆಕ್ಟ್ ಮಾಡಿ, ಈಗಲೇ ಕಾಂಟ್ಯಾಕ್ಟ್ ಮಾಡ್ರಿ, ಮರಿಬೇಡ್ರಿ. ಸೊ ಏನ್ ಮಾಡ್ತೀವಿ, ಲೈವ್ ಕ್ಲಾಸ್ ಇನ್ ಗೂಗಲ್ ಮೀಟ್. ಎವ್ರಿ ಡೇ ಗೂಗಲ್ ಮೀಟ್ ಅಲ್ಲಿ ಲೈವ್ ಕ್ಲಾಸ್ ಕೊಡ್ತಾ ಇದೀವಿ. PDF ನೋಟ್ಸ್ ಅನ್ನ ಕೊಡ್ತಾ ಇದೀವಿ. ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದೀವಿ. ನಿಮಗೆ ರೆಕಾರ್ಡ್ ಕ್ಲಾಸ್, ಲೈವ್ ಕ್ಲಾಸ್ ಎಲ್ಲ ಅವೈಲಬಲ್ ಇದೆ. ಅದೇ ರೀತಿ PPT ಪ್ರೆಸೆಂಟೇಷನ್ ಮೂಲಕ ನಾವು ಚಾಪ್ಟರ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಡೌಟ್ ಸೆಷನ್ಸ್ ಆಗಿರ್ತವೆ. ಎಲ್ಲ ರೀತಿ ನೀವು ಕೂತ್ಕೊಂಡು ಕ್ಲೀನಾಗಿ ಪಾಠ ಮಾಡೋಣ ಅಂತ ಏನು ಪ್ರಾಬ್ಲಮ್ ಇದೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಬನ್ನಿ. ಇಷ್ಟೆಲ್ಲ ಹೇಳ್ತಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ತಡ ಮಾಡಬೇಡ್ರಿ. ಇನ್ನೂ ಇವತ್ತು ನಿಮ್ಗೆ ಸಾಧ್ಯ ಆದರೆ ಇವತ್ತು ಏನು ಮಾಡೋಕೆ ಸರ್, ಒಂದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದು ಸಿಂಪಲ್ ಆಗಿ. ಅರ್ಥ ಆಯ್ತಾ? ನೋಟ್ ಡೌನ್ ಮಾಡ್ಕೊಡ್ರಿ. ಬನ್ನಿ ಇನ್ನೊಂದು 2-3 ಉದಾಹರಣೆ ನೋಡಮ್ರಿ. ಸೊ ಛೇದಗಳು ಸಮನಾಗಿದೆ ಯಾವ ರೀತಿ ಮಾಡೋದಂತ. 8/15 ಮೈನಸ್ 10/15 ನೋಡಂಬರಿ. ಸೊ ಈ ರೀತಿ ಛೇದ ನೋಡ್ರಿ, ಡಿನೋಮಿನೇಟರ್ ಈಕ್ವಲ್ ಇದೆ. 15 ಒಂದು ಬಾರಿ ಬರ್ಕೋಬೇಕು. ಸೊ 8ರಲ್ಲಿ 10 ಕಳೆಯೋಕ್ಕಾಗತ್ತಾ ನೋಡ್ರಿ. ಫಸ್ಟ್ ಬರ್ಕೊಡ್ರಿ 8 ಮೈನಸ್ 10. ಸೊ 8ರಲ್ಲಿ 10 ಕಳೆಯೋಕ್ಕಾಗಲ್ಲ, ಯಾಕಂದ್ರೆ 8 ಚಿಕ್ಕದು, 10 ಬಿಗ್ ನಂಬರ್. ಸೊ 10ನಲ್ಲಿ 8 ಮೈನಸ್ ಮಾಡ್ರಿ. 10 ಮೈನಸ್ 8 2. ಆದ್ರೆ ಎಂತ 2 ಮೈನಸ್. ಯಾಕೆ? ಸೊ ಇದಕ್ಕೆ ಏನಕ್ಕೆ ಪ್ಲಸ್ ಇರುತ್ತೆ. ಇದು +8, ಇದು -10. ನೆನ್ಪಿಟ್ಕೊಳ್ಳಿ, ಕೂಡ್ಸೋ ಲೆಕ್ಕ ಆಗಿರಲಿ, ಕಳೆ ಲೆಕ್ಕ. ಇಟ್ ಮೀನ್ಸ್ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್. ಬಿಗ್ ನಂಬರ್ಗೆ ಯಾವುದು ಸೈನ್ ಇದೆ, ಯಾವ್ದು ಚಿಹ್ನೆ ಇದೆ, ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಕೊಡಬೇಕಾಗುತ್ತೆ. 10ರಲ್ಲಿ 8 ಕಳೆದ 2 ಮೈನಸ್ ಇದೆ, /15. ಸೊ ನಮ್ಮ ಉತ್ತರ 2 ಮೈನಸ್ 2/15. ಇದೇನಾದ್ರು ಕ್ಯಾನ್ಸಲ್ ಆಗುತ್ತೆ, ಅಬ್ಸರ್ವ್ ಮಾಡ್ರಿ. 2 ಯಾವ ಟೇಬಲಲ್ಲಿ ಹೋಗಲ್ಲ. ಸೊ ನಮ್ಮ ಉತ್ತರ -2/15 ನೆನಪಿರಬೇಕು. ಸೊ ಇಲ್ಲಿ ಸಹ ಮೈನಸ್ ಚಿಹ್ನೆಗಳಂತೂ ಬರ್ತವೆ, ಗೊಂದಲ ಆಗಬಾರ್ದು. ಸೊ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನೀವು ಅದಕ್ಕೋಬಾರ್ದು. ಬಹಳ ಸಿಂಪಲ್ ಇರ್ತದೆ.
ಪ್ರತಿಯೊಂದು ಲೆಕ್ಕವನ್ನ ಅಬ್ಸರ್ವ್ ಮಾಡ್ಬೇಕು. ನೀವು ನೋಟ್ ಮಾಡ್ಕೊಡ್ರಿ ಕ್ಲೀನಾಗಿ. ನೋಡ್ರಿ. ಸೊ ಮತ್ತೆ ನೀವು ಇಂಥ ಲೆಕ್ಕ ಕೊಟ್ಟಾಗ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಸರ್ ಇದು ಕ್ಯಾನ್ಸಲ್ ಆಗುತ್ತೆ 5ರಿಂದ ಟೇಬಲ್. ನೆನಪಿರ್ಲಿ, ಛೇದಗಳು ಸಮಾನ ಇತ್ತು ಅಂದ್ರೆ ಒಟ್ಟ ಕ್ಯಾನ್ಸಲ್ ಮಾಡ್ರಿ, ಯಾಕಂದ್ರೆ ಸರಳವಾಗಿ ಬಂದ್ಬಿಟ್ಟು ಮತ್ತೆ ಛೇದಗಳು ಬೇರೆ ಬೇರೆ ಆಗ್ಬಿಟ್ರಿ LCM ತಗೋಬೇಕಾಗುತ್ತೆ. ಅದನ್ನು ಮತ್ತೆ ನೆಕ್ಸ್ಟ್ ಮುಂದೆ ಹೇಳ್ಬೇಕು. ಸೊ ಇನ್ನೊಂದು ನೋಡ್ರಿ, 18/23 ಮೈನಸ್ 2/23 ಮೈನಸ್ 5/23 ಮೈನಸ್ 4/20. ಅಪ್ಪು ಇಷ್ಟು ದೊಡ್ಡದು ಲೆಕ್ಕ ಐತೆ ಅಂತೇಳಿ ಶಾಕ್ ಆದರೆ ನಿಮ್ಮಷ್ಟು ದೊಡ್ಡರಿಗೆ ಯಾರೂ ಇಲ್ಲ. ಬನ್ನಿ, ಛೇದ 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 ಡಿನೋಮಿನೇಟರ್ಸ್ ಆಲ್ ಈಕ್ವಲ್ ಒಂದು ಬಾರಿ ಬರ್ಕೊಂಬಿಡ್ರಿ. ಸೊ ಇಲ್ಲಿದೆ 18 ಇದೆ, ಮೈನಸ್ ಇದೆ 2 ಇದೆ, ಮೈನಸ್ ಇದೆ 5 ಇದೆ, ಮೈನಸ್ ಇದೆ 4 ಇದೆ. ಸಿಂಪಲ್ ಆಗಿ ಇದು ಒಂದೇ ಪ್ಲಸ್ ಅಲ್ಲಿ ಇರೋದು. 18 ಅನ್ನೋದು ಅಷ್ಟೇ ಪ್ಲಸ್ ಅಲ್ಲಿ. ಇದರಲ್ಲಿ ಇವೆಲ್ಲವನ್ನು ಕಳೀರಿ. ಫಸ್ಟ್ 18ನಲ್ಲಿ 2 ಕಳೀರಿ 16, ಈ 16ನಲ್ಲಿ 5 ಕಳೀರಿ 11, ಈ 11ನಲ್ಲಿ 4 ಕಳೀರಿ 13. ಸೊ 13 ಉಳಿತು. 13 ಮೇಲೆ ಬರೀರಿ, ಕೆಳಗೆ 23 ಬರಲಿ. ಕ್ಯಾನ್ಸಲ್ ಆಗುತ್ತಾ ನೋಡ್ರಿ. ನೆನಪಿರಲಿ, ಯಾವ ಟೇಬಲಲ್ಲಿ ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ 13 and 23 ಆರ್ ಪ್ರೈಮ್ ನಂಬರ್ಸ್. 2 ಅವಿಭಾಜ್ಯ ಸಂಖ್ಯೆಗಳು ಯಾವ ಮಗ್ಗಿಲಿ ಹೋಗಲ್ಲ. ಸೊ ಉತ್ತರ ಎಷ್ಟು ನೋಡ್ರಿ. ನಾವೇನು ಮಾಡಿದ್ರೆ, ಇಲ್ಲ ಸರ್ ನಾವು ಈ ರೀತಿ ಮಾಡ್ತೀವಪ್ಪ ಅಂದ್ರೆ ನೆನಪಿಲ್ಲ. ಸೊ ಇನ್ನೂ ಬೇರೆ ರೀತಿನೂ ಮಾಡೋದು. ಕಳೆದ ಯಾವ ರೀತಿ, ಈ -2 ಈ -5 -4 ಕೂಡಿಸ್ಬಿಟ್ಟು, ಅಂದರೆ ಸರ್ 5 4 9 2 11 ಬರ್ತದೆ. ಇದು -11. 18ರಲ್ಲಿ ನೇರವಾಗಿ 11 ಕಳೆದ್ರೆ ನೋಡಿ, ನಾನು ತಪ್ಪು ಮಾಡಿದಂಗೆ. 18ರಾಗ 2 ಕಳೆದ್ರೆ 16, 16ರಾಗ 5 ಕಳೆದ್ರೆ 11, 11ರಲ್ಲಿ 4 ಕಳೆದ್ರೆ 4 ನೋಡ್ರಿ ತಪ್ಪು ಮಾಡಿದೇನ. 18ರಲ್ಲಿ 2 ಕಳೆದ್ರೆ 16, 16ರಲ್ಲಿ 5 ಕಳೆದ್ರೆ 11, 11ರಲ್ಲಿ 4 ತೆಗೆದ್ರೆ ಸೊ 13 ಅಂತೀನಿ. 11ರಲ್ಲಿ 4 ಕಳೆದಾಗ 7 ಬರುತ್ತೆ. 7/13 ಆಗುತ್ತೆ. ಸಾರಿ ನೋಡ್ರಿ, ಇಲ್ಲಿ 18ರಲ್ಲಿ 11 ಕಳೆದ್ರೆ ಕ್ಲಿಯರ್ ಆಗಿ 7 ಬರ್ತೈತಿ. ಸ್ವಲ್ಪ ಮಿಸ್ಟೇಕ್ ಆಯ್ತು, ಪ್ರಾಬ್ಲಮ್ ಇಲ್ಲ. ಈ ರೀತಿ ಕ್ಲೀನಾಗಿ ಕಳಿಬೇಕು. ಇಲ್ಲಾಂದ್ರೆ ಅದೇ ಹೇಳಿದ್ನಲ್ಲ, ಈ ನಂಬರ್ಗಳನ್ನ ಕ್ಲೀನಾಗಿ ಕೂಡಿಸ್ಬಿಟ್ಟು 18ರಲ್ಲಿ ಕಳೆದ್ರೂ ಪ್ರಾಬ್ಲಮ್ ಇಲ್ಲ. 18ರಲ್ಲಿ 2 ಕಳೆದ್ರೆ 16, 16ರಲ್ಲಿ 5 ಕಳೆದ್ರೆ 11, 11ರಲ್ಲಿ 4 ಕಳೀರಿ, ಕ್ಲೀನಾಗಿ 7 ಬರುತ್ತೆ. ಸೊ 7/23. ಮತ್ತೆ ಈಗ ನೋಡ್ರಿ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗಲ್ಲ. ಯಾಕಲ್ಲಂದ್ರೆ 7 ಕೂಡ ಪ್ರೈಮ್ ನಂಬರಿ, 23 ಪ್ರೈಮ್ ನಂಬರಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಕ್ಲೀನಾಗಿ ಕಳಿಬೇಕು, ಮಿಸ್ಟೇಕ್ ಮಾಡಬೇಡ್ರಿ. 25/50 ಮೈನಸ್ 28/50. ಸೊ ಇಲ್ಲೊಂದು ಲೆಕ್ಕ ಇದೆ ನೋಡ್ರಿ. ಮತ್ತು ಅವಸರದಲ್ಲಿ ಕ್ಯಾನ್ಸಲ್ ಆಗುತ್ತಂತ ಕ್ಯಾನ್ಸಲ್ ಮಾಡಬೇಡ್ರಿ. 50/50 ಡಿನಾಮಿನೇಟರ್ ಸೇಮ್ ಇದ್ದಾಗ ಒಟ್ಟು ಕ್ಯಾನ್ಸಲ್ ಮಾಡಿರಿ. 50 ಒಂದ್ಸಲ ಬರ್ಕೊಡ್ರಿ. ಸೀದಾ 25 ಬರ್ಕೊಡ್ರಿ ಮೈನಸ್ 28. ಈಗ 25ರಲ್ಲಿ 28 ಅಂತೂ ಮೈನಸ್ ಮಾಡೋಕ್ಕಾಗಲ್ಲ. ಸೊ 28ರಲ್ಲಿ 25 ಕಳಿಬೇಕು. 22ರಲ್ಲಿ 25 3, ಆ 3 ಎಂಥ 3 -3, ಯಾಕಂದ್ರೆ ಬಿಗ್ ನಂಬರ್ಗೆ ಮೈನಸ್ ಇದೆ, /50. ಸೊ -3/50 ಆಯಿತು. ಸೊ ಕ್ಯಾನ್ಸಲ್ ಆಗುತ್ತಾ ನೋಡ್ರಿ? ಕ್ಯಾನ್ಸಲ್ ಆಗಲ್ಲ. ಇದು ಯಾವ ಫ್ರಾಕ್ಷನ್ನು? ಪ್ರಾಪರ್ ಫ್ರಾಕ್ಷನ್ನು. ಮುಗೀತು ಇಲ್ಲಿಗೆ. ಇಷ್ಟು ನೋಡ್ರಿ. ಸೊ ಇನ್ನೊಂದು ನೋಡ್ರಿ, ಮೈನಸ್ ನೋಡ್ರಿ 9 - 4 4/5. ಇದು ನೋಡ್ರಿ. ಸೊ 5 5 ಸಮನಾಗಿದೆ. 5 ಬರ್ಕೋರಿ. 9 - 4 ಮೇಲೆ ಹೆಂಗೆ ಬರ್ಕೋರಿ? ಕೆಳಗೆ ಹಿಂಗೆ ಇಟ್ಕೋರಿ. 9 4 ಕಳೆದ 5, 5/5. ಇದು ಕ್ಯಾನ್ಸಲ್ ಆಗುತ್ತಾ? ಆಗುತ್ತೆ ನೋಡಿ. ಈ 5 ಈ 5. ಸೊ ಉತ್ತರ 1. ಸೊ ನೋಡ್ರಿ, ಇಷ್ಟು ಸಿಂಪಲ್ ಆಗಿರ್ತವೆ ಲೆಕ್ಕಗಳು. ಸೊ ಇನ್ನೊಂದೆರಡು ಉದಾಹರಣೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ? ಪ್ರಾಕ್ಟೀಸ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಡೋಣ, 28/10 ಮೈನಸ್ 12/10 ನೋಡೋಣ. ಇದು ಹೆಂಗಿದೆ? ಛೇದಗಳು ಸಮನಾಗಿದೆ. 28 ಮೈನಸ್ 12. 28ರ 12 ಕಳೀರಿ. 8ರ 2 6, 2ರ 1 1 16. 16/10 ಕ್ಯಾನ್ಸಲ್ ಆಗ್ತಾವ? ಆರಾಮ್ಸೆ ಕ್ಯಾನ್ಸಲ್ ಆಗ್ತಾವ. 2 8 2 5 8/5. ಸರಿ, 8/5 ಇಷ್ಟೇ ಉತ್ತರನ. ಇದು ಯಾವ ಫ್ರಾಕ್ಷನ್? ಇಂಪ್ರಾಪರ್.
ಅಂದರೆ ವಿಷಮ ಭಿನ್ನರಾಶಿ. ಇದನ್ನ ಮಿಕ್ಸಿಗೆ ಪರಿವರ್ತಿಸ್ರಿ, ಮಿಶ್ರಕ್ಕೆ ಪರಿವರ್ತಿಸಿ. 5ರಿಂದ 8 ಭಾಗಿಸ್ರಿ. 5 1 5 8 5 3. ಸೊ ಉತ್ತರ 1.3/5. 1.3/5 ಇದು ನಮ್ಮ ಉತ್ತರ, ಫೈನಲ್ ಉತ್ತರ. ನೆನಪಿರ್ಲಿ, ಯಾವಾಗ ಇಂಪ್ರಾಪರ್ ಫ್ರಾಕ್ಷನ್ ಬರುತ್ತೆ ಅದನ್ನ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಸೊ ಯಾವಾಗ ವಿಷಮ ಬರುತ್ತೆ ಅದನ್ನ ಮಿಶ್ರ ಭಿನ್ನರಾಶಿ ಕ್ರಿಯೆಗೆ ಪರಿವರ್ತಿಸಿ. ಇಲ್ಲಿ ಏನಾದ್ರು ಮತ್ತೆ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ನೋಡ್ರಿ. ಇದು ನಿಮ್ಮ ಉತ್ತರ ಆಗಿತ್ತು. ಇದೆಲ್ಲ ಏನಪ್ಪಾ ಅಂದ್ರೆ ಭಿನ್ನ ರಾಶಿಗಳನ್ನ ಕೊಟ್ಟುಬಿಟ್ಟು ಛೇದಗಳನ್ನು ಸಮನಾಗಿದ್ದ ಭಿನ್ನ ರಾಶಿ ಕೊಟ್ಟಾಗ ಕಳೆ ಲೆಕ್ಕ ಆಗಿರ್ತದೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮಿಶ್ರ ಭಿನ್ನ ರಾಶಿ ಕೊಟ್ರಿ, ಅದರಲ್ಲಿ ಆ ರೀತಿ ಕೊಟ್ಟರೆ ಮಾಡ್ಬೋದು. 4.5/7 ಮೈನಸ್ 2.3/7 ಅಂದ್ರೆ ಏನು? ಛೇದಗಳು ಒಟ್ಟು ಸಮನಾಗಿದ್ದಾಗ ಮಿಶ್ರ ಭಿನ್ನ ರಾಶಿ ಒಳಗಿದ್ದಾವೆ. ಮೊದಲು ಇದು ಯಾವುದು ಮಿಕ್ಸ್ಡ್ ಫ್ರಾಕ್ಷನ್ ಐತೆ, ಇದನ್ನ ಕನ್ವರ್ಟ್ ಇಂಟು ಇಂಪ್ರಾಪರ್ ಮಿಶ್ರ ಭಿನ್ನ ರಾಶಿ ವಿಷಮ ಮಾಡ್ಕೊಳ್ರಿ. ಫಸ್ಟ್ 7 4 28 28ಕ್ಕೆ 5 ಕೂಡಿಸ್ರಿ. 28ಕ್ಕೆ 5 ಕೂಡಿಸ್ರೆ 33 ನೋಡ್ರಿ. 7 4 28 28ಕ್ಕೆ 5 ಕೂಡಿಸ್ರೆ 33 ಮೈನಸ್ 7 2 14 14ಕ್ಕೆ 3 ಕೂಡಿಸ್ರಿ. 7 2 14 14 3 17 17/7. ಸೊ ಬನ್ನೀಗ ಛೇದಗಳು 2 ಸಮನಾದವು. ಸೊ ಒಂದು ಬಾರಿ ಬರ್ಕೊಡ್ರಿ. 33 ಮೈನಸ್ 17 ಕಳೀರಿ. 33ರಲ್ಲಿ 17 ಮೈನಸ್ ಮಾಡ್ರಿ. 3ಯಲ್ಲಿ 7 ಕ್ಯಾರಿ ಕೊಡ್ರಿ. 13ನಲ್ಲಿ 7 ಹೋದ್ರೆ 6, 3ನ 2 ಹೋದ್ರೆ 1, 16/7. ಇದೇನಾದ್ರು ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗ. ಇದು ಯಾವ ಫ್ರಾಕ್ಷನ್? ಇಂಪ್ರಾಪರ್. ಇಂಪ್ರಾಪರ್ ಇದ್ರೆ ಏನು ಮಾಡಬೇಕು? ಮಿಕ್ಸ್ಡ್ಗೆ ಕನ್ವರ್ಟ್ ಮಾಡಬೇಕು. 7ಇಂದ 16 ಡಿವೈಡ್ ಮಾಡಿ. 7 2 14 7 2 14 6 4 2 1 2 ಹೋಲ್ 2/7 2.2/7. ಇಷ್ಟು ಸುಲಭವಾಗಿದೆ. ಆದರೆ ಏನು ಮಾಡಬೇಕು? ಯಾವಾಗ ಇದು ಮಿಶ್ರ ಭಿನ್ನ ರಾಶಿ ಕೊಟ್ಟಾಗ ಈ ರೀತಿ ವಿಷಮವನ್ನ ಮಾಡಿಕೊಂಡು ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡೋಣ. ಇದು ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ ನೋಡ್ರಿ, ಇಂಥ ಇನ್ನೊಂದು ಉದಾಹರಣೆ ನೋಡ್ರಿ. ನೋಟ್ ಡೌನ್ ಮಾಡ್ಕೊಂಡ್ರೆ ಅಂತ ಅನ್ಕೊಂಡಿನಿ. ಸೊ 5 ಹೋಲ್ 2/3 ಮೈನಸ್ 3 ಹೋಲ್ 4 ಹೋಲ್ 3 ಹೋಲ್ 1/3. ಇದಕ್ಕೆ ಬರೀ ಇದನ್ನ ಯಾವ ರೀತಿ ಮಾಡೋದು? ಸೇಮ್ ಇದು ಮಿಕ್ಸ್ಡ್ ಫ್ರಾಕ್ಷನ್ ನಲ್ಲಿ ಇದೆ, ಅಂದ್ರೆ ಮಿಶ್ರ ಭಿನ್ನ ರಾಶಿ ಒಳಗೈತೆ. ಇದನ್ನ ಮೊದಲು ವಿಷಮಕ್ಕೆ ಪರಿವರ್ತಿಸ್ರಿ. 3 5 15 15ಕ್ಕೆ 2 ಕೂಡಿಸ್ರಿ. 17/3 ಮೈನಸ್ ಇದನ್ನಷ್ಟೇ 3 3 9 9ಕ್ಕೆ 1 ಕೂಡಿಸ್ರೆ 10 10/3. ಕ್ಲೀನಾಗಿ ನೋಡ್ರಿ. 3ಕ್ಕೆ 3 ಛೇದಗಳು ಸಮನಾಗಿದ್ದಾಗ ಒಂದು ಬಾರಿ ಬರ್ಕೊಡ್ರಿ. ಮ್ಯಾಗರ ನಂಬರ್ 17 ಮೈನಸ್ 10. 17ರ 10 ಕಳೆದ್ರೆ 7 7/3. ಇವೆರಡು ಕಟ್ತಾ ಹೋಗಕ್ಕೆ ಸಾಧ್ಯ ಇಲ್ಲ, ಕ್ಯಾನ್ಸಲೇಷನ್ ಆಗಲ್ಲ, ಯಾಕಂದ್ರೆ ಪ್ರೈಮ್ ನಂಬರ್ಸ್. ಈಗ ಏನು ಮಾಡಬೇಕು? ಇದು ಯಾವ ಫ್ರಾಕ್ಷನ್ ಆಗಿದೆ? ಇಂಪ್ರಾಪರ್ ಅಲ್ಲಿದೆ. ಇಂಪ್ರಾಪರ್ ಅಲ್ಲಿದ್ರೆ ಏನು ಮಾಡಬೇಕು? ಮಿಕ್ಸ್ಡ್ಗೆ ಪರಿವರ್ತಿಸಬೇಕು. ಕನ್ವರ್ಟ್ ಇಂಟು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಇದನ್ನು ಮಿಶ್ರ ಭಿನ್ನರಾಶಿ ಪರಿವರ್ತಿಸ್ರಿ. 3ರಿಂದ 7 ಭಾಗಿಸಿ. 3 2 6 7ರ 2.1/3 2 ಹೋಲ್ 1/3. ಸೊ 2.1/3 ಮಾಡಬೇಕು. ಈ ಪ್ರಶ್ನೆ ಉತ್ತರ ಇದಾಗಿರ್ತದ. ಸೊ ಇಷ್ಟು ಸುಲಭವಾಗಿ ನೀವು ಯಾವ ರೀತಿ ಮಾಡ್ಬೇಕಂದ್ರೆ ಕ್ಲೀನಾಗಿ ಪಕ್ಕಾ ಪರ್ಫೆಕ್ಟ್ ಆಗುತ್ತೆ. ನೆನಪಿರ್ಲಿ, ಮೈನಸ್ನಾಗ ಬಂದ್ರೆ ಮೈನಸ್ನಾಗ ಇಡ್ರಿ, ನೇರವಾಗಿ ಉತ್ತರ ಪ್ಲಸ್ ಅಲ್ಲಿ ಬಂದ್ರೆ ಪ್ಲಸ್ನಾಗ ಇಡ್ರಿ. ಸೊ ನಿಮಗೆಲ್ಲ ತೋರಿಸಿದೀನಿ ಇಷ್ಟೊತ್ತು. ಸೊ ಯಾವ ರೀತಿ ಲೆಕ್ಕ ಮಾಡ್ಬೇಕಂತ ಇದು ನೋಡ್ರಿ. ಸೊ ನಿಮಗೆಲ್ಲ ಛೇದಗಳು ಸಮನಾಗಿದ್ದ ಲೆಕ್ಕವನ್ನು ತಿಳಿಸ್ಕೊಟ್ಟಿದ್ದೀನಿ. ಮೈನಸ್ನೇ ಬಂದ್ರೆ ಮೈನಸ್ ತಿಳಿಸ್ಕೊಟ್ಟಿದ್ದೀನಿ. ಛೇದಗಳು ಸಮನಾಗಿದೆ ಎಷ್ಟು ಒಂದಕ್ಕಿಂತ ಹೆಚ್ಚು ಬಾರಿ ಇದ್ರೆ ಹೆಂಗೆ ಕಳಿಬೇಕು ಕ್ಲೀನಾಗಿ ಮಾಡಿದ್ದೀನಿ. ಸೊ ಅದೇ ರೀತಿ ಛೇದಗಳು ಸಮನಾಗಿದ್ದಾಗ ಒಟ್ಟು ಮೈನಸ್ ಬಂದ್ರೆ ಮೈನಸ್ನೇ, ಕಡ್ತಾ ಹೋದ್ರೆ ಕಡ್ತಾ ಹೊಡಿಬೇಕು. ಈ ರೀತಿ ಪ್ರತಿಯೊಂದು ಲೆಕ್ಕನ ನೀವು ಕ್ಲೀನಾಗಿ ಬಿಡಿಸ್ತಾ ಹೋದಾಗ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗ ಮಾತ್ರ ನಿಮ್ಗೆ ಉತ್ತರ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಮಿಶ್ರ ಭಿನ್ನ ರಾಶಿ ಇದ್ದಾಗ ಏನು ಮಾಡಬೇಕು? ವಿಷಮಕ್ಕೆ ಪರಿವರ್ತಿಸಿ ಕನ್ವರ್ಟ್ ಮಾಡಿಕೊಂಡು ಲೆಕ್ಕ ಬಿಡಿಸ್ಬೇಕು. ಸೊ ಈ ರೀತಿ ಎಲ್ಲ ಲೆಕ್ಕ ಮಾಡಬೇಕು. ನಿಮಗೆ ಒಂದೆರಡು ಲೆಕ್ಕ ಕೊಡ್ತೀನಿ. ಸೊ ನೀವೊಂದು ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿರಿ. ಸೊ 2 ಹೋಲ್ 1/4 ಮೈನಸ್ 1 ಹೋಲ್ 3/4. ಸೊ ಇದು ನಿಮಗೆ ಕ್ವಶನ್. ಇನ್ನೊಂದು ಸಿಂಪಲ್ 3/18 ಮೈನಸ್ 2/18 ಇದು ಒಂದು.
ಇವೆರಡು ಕ್ವಶನ್ಗೆ ನೀವು ಕಾಮೆಂಟ್ ಮಾಡಿರಿ. ಅವಾಗ ಏನನ್ಸುತ್ತಂದರೆ ನನಗೆ ಭಾಳ ಖುಷಿ ಆಗುತ್ತೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ಕಲ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ನನ್ನ ಉದ್ದೇಶ ಏನು, ನಿಮಗೆ ಕಲಿಸ್ಬೇಕನ್ನೋದು ನನ್ನ ಉದ್ದೇಶ. ನೀವು ಕಲ್ತಿರ್ತಾರೆ ನನಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅತಿ ಹೆಚ್ಚು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ರಿ, ಅವ್ರಿಗೆ ನೋಡ್ಲಿಕ್ಕೆ ಹೇಳ್ರಿ. ಸೊ ಹೀಗೆ ನನ್ನ ಕ್ಲಾಸನ್ನು ನೋಡ್ತಾ ಇದ್ದಾರೆ, ನನಗೂ ಭಾಳ ಖುಷಿ ಆಗುತ್ತೆ. ಓಕೆ, ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.